2016 ನವೆಂಬರ್ 8ನೇ ತಾರೀಕು ಇದೊಂದು ಮಹತ್ವದ ದಿನ. ದೇಶದ ಆರ್ಥಿಕತೆಯ ಕುರಿತಾಗಿ ಇದೊಂದು ಸಿಗ್ನಿಫಿಕೆಂಟ್ ಡೇ ಅಂತಾನೆ ಹೇಳ್ಬೋದು. ಅವತ್ತು ರಾತ್ರಿ ಕರೆಕ್ಟ್ ಆಗಿ 8 ಗಂಟೆ ವೇಳೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಭಾಷಣವನ್ನ ಮಾಡ್ತಾರೆ ರಾಷ್ಟ್ರವನ್ನು ಉದ್ದೇಶಿಸಿ. ಆ ಭಾಷಣದಲ್ಲಿ ಏಕಾಏಕಿ ದೇಶಾದ್ಯಂತ 500 ಹಾಗೂ 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ದೇಶಾದ್ಯಂತ ನಿಷೇಧ ಮಾಡಿರೋದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾರೆ. ನವೆಂಬರ್ 8ನೇ ತಾರೀಕು ಈ ಡಿಮಾನಿಟೈಸೇಷನ್ ಅನ್ನ ಘೋಷಣೆ ಮಾಡ್ತಾರೆ ಪ್ರಧಾನಮಂತ್ರಿಯವರು. ಇದರ ಮರುದಿನವೇ ದೇಶದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಒಂದು ದೊಡ್ಡ ಜಾಹೀರಾತು ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೋಟೋ ಕೂಡ ಇರುತ್ತೆ. ಅವರಿಗೆ ಕಂಗ್ರಾಚುಲೇಟ್ ಮಾಡ್ತಾ, ಅಂದ್ರೆ ಡಿಮಾನಿಟೈಸೇಷನ್ ಮಾಡಿದ್ದು ಒಂದು ಸ್ವಾಗತಾರ್ಹ ಎನ್ನುವಂತೆ ಒಂದು ಆಡ್ ಅನ್ನ ಪ್ರಕಟ ಮಾಡ್ತಾರೆ. ಆ ಪ್ರಕಟ ಮಾಡಿದ್ದು ಬೇರೆ ಯಾರು ಅಲ್ಲ, ಇದೀಗ ಡಿಜಿಟಲ್ ಎಕಾನಮಿಯ ದೈತ್ಯ ಅಂತ ಅನ್ಸ್ಕೊಂಡಿರುವಂತಹ ಪೇಟಿಎಂ. ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೋಟೋವನ್ನ ಬಳಸ್ಕೊಳ್ತಾ ಈ ಆಡ್ ಅನ್ನ ಏನ್ ಪ್ರಕಟ ಮಾಡಿತ್ತು ಪೇಟಿಎಂ, ಇದು ಡಿಜಿಟಲ್ ಹಣ ವರ್ಗಾವಣೆಯಲ್ಲಿ ಒಂದು ಕ್ರಾಂತಿಯನ್ನೇ ಮೂಡಿಸೋದಾಗಿ ಜಾಹೀರಾತಲ್ಲಿ ಪ್ರಕಟ ಮಾಡಿತ್ತು. ಅಂದ್ರೆ ಸೆಕೆಂಡ್ ಪಾರ್ಟ್ ಆಫ್ ದಿ ಅಡ್ವರ್ಟೈಸ್ಮೆಂಟ್, ಅಂದ್ರೆ ಫಸ್ಟ್ ಲೇಯರ್ ಅಲ್ಲಿ ಮೋದಿ ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ತಾ ಒಂದು ಜಾಹೀರಾತ್ ಇರುತ್ತೆ. ಅದರ ಕೆಳಗಡೆನೆ ಕ್ರಾಂತಿಯನ್ನ ಉಂಟು ಮಾಡ್ತೀವಿ ಡಿಜಿಟಲ್ ಹಣ ವರ್ಗಾವಣೆಯಲ್ಲಿ ಅನ್ನುವಂತಹ ಜಾಹೀರಾತನ್ನ ಪೇಟಿಎಂ ಪ್ರಕಟ ಮಾಡಿತ್ತು. ಭ್ರಷ್ಟಾಚಾರ ವಿರೋಧಿ ಹೋರಾಟದ ಮೂಲಕ 10 ವರ್ಷಗಳಿಂದ ಆಡಳಿತ ನಡೆಸ್ತಾ ಇರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೋಟೋವನ್ನೇ ಬಳಸಿಕೊಂಡಿದ್ದಂತಹ ಪೇಟಿಎಂ ಇದೀಗ ಖುದ್ದು ತಾನೇ ಅಕ್ರಮ ಹಣ ವರ್ಗಾವಣೆ ಹಾಗೆ RBIಗೆ ಸುಳ್ಳು ಮಾಹಿತಿಯನ್ನ ಒದಗಿಸಿರುವಂತಹ ಆರೋಪಕ್ಕೆ ಗುರಿಯಾಗಿದೆ. ಹಾಗಾದ್ರೆ ಪೇಟಿಎಂ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳೇನು ಅನ್ನೋದನ್ನ ನೋಡೋಣ. ಪೇಟಿಎಂ ವಿರುದ್ಧ ಕೆಲವೊಂದಿಷ್ಟು ಗಂಭೀರ ಸ್ವರೂಪದ ಆರೋಪಗಳು ಕೇಳಿ ಬಂದಿವೆ. ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನ 35 ಕೋಟಿ ಖಾತೆದಾರರಲ್ಲಿ ಬರೋಬ್ಬರಿ 31 ಖಾತೆಗಳು, 35 ಕೋಟಿ ಖಾತೆಗಳಲ್ಲಿ 31 ಕೋಟಿ ಖಾತೆಗಳೇ ನಿಷ್ಕ್ರಿಯ, ಅಂದ್ರೆ ಆಪರೇಟಿವ್ ಇಲ್ಲ, ಅದು ಬಳಕೆಗೆ ಆಗ್ತಾ ಇಲ್ಲ ಎನ್ನುವಂಥದ್ದು. 35 ಕೋಟಿ ಖಾತೆಗಳಲ್ಲಿ 31 ಕೋಟಿ ಖಾತೆಗಳು ನಿಷ್ಕ್ರಿಯ ಆಗಿವೆ ಎನ್ನುವಂಥದ್ದು RBI ತನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿರುವಂತಹ ಪ್ರಮುಖ ಅಂಶ. ಎರಡನೇ ಅಂಶ, ಒಂದೇ ಪ್ಯಾನ್ ನಂಬರ್ ಅನ್ನ 1000ಕ್ಕೂ ಅಧಿಕ ಹೆಸರಿನವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗಿದೆ ಎನ್ನುವಂಥದ್ದು. ಒಂದು ಪ್ಯಾನ್ ನಂಬರ್ ಅನ್ನ, ಆ ಪ್ಯಾನ್ ನಂಬರ್ನ ಹೆಸರು ಯಾರದಿರುತ್ತೋ ಅವರ ಬ್ಯಾಂಕ್ ಖಾತೆಗೆ ಅಷ್ಟೇ ಲಿಂಕ್ ಮಾಡ್ಲಿಕ್ಕೆ ಅವಕಾಶ ಇರುವಂಥದ್ದು. ಉಳಿದವರ ಬ್ಯಾಂಕ್ ಖಾತೆಗೆ, ಉಳಿದವರ ಹೆಸರಿನ ಅಕೌಂಟಿಗೆ ಅದನ್ನ ಲಿಂಕ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಬಟ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನಲ್ಲಿ ಒಂದೇ ಪ್ಯಾನ್ ನಂಬರ್ ಅನ್ನ 1000ಕ್ಕೂ ಅಧಿಕ ಹೆಸರಿನವರ, ಬೇರೆ ಬೇರೆ ಹೆಸರಿನ ವ್ಯಕ್ತಿಗಳ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗಿದೆ. ಲಕ್ಷಾಂತರ ಬ್ಯಾಂಕ್ ಖಾತೆಗಳು, ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನಲ್ಲಿರುವಂತಹ ಲಕ್ಷಾಂತರ ಬ್ಯಾಂಕ್ ಖಾತೆಗಳು RBI ವಿಧಿಸಿರುವಂತಹ KYC, ನೋ ಯುವರ್ ಕಸ್ಟಮರ್, ಅಂದ್ರೆ ಆಧಾರ್ ಲಿಂಕ್ ಆಗಿರ್ಬೇಕು, ಪ್ಯಾನ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ಅಡ್ರೆಸ್ ಅಪ್ಡೇಟ್ ಆಗಿರ್ಬೇಕು, ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು, ಇವೆಲ್ಲ ಬೇಸಿಕ್ KYC ಇರುವಂತದ್ದು. ಆ KYC ನಿಯಮಗಳನ್ನೇ ಪಾಲಿಸಿಲ್ಲ. KYC ನಿಯಮ, ದಿಸ್ ಇಸ್ ವೆರಿ ಸೀರಿಯಸ್ ಆಕ್ಚುಲಿ. ಆರೋಪ ನಂಬರ್ 4, KYC ನಿಯಮ ಪಾಲನೆಯ ಬಗ್ಗೆ RBI ನವರು ಒಂದ್ಸಲ ಪ್ರಶ್ನೆ ಮಾಡ್ತಾರೆ, ನೀವು ಪಾಲನೆ ಮಾಡ್ತಿಲ್ಲ ಅಂತ. ಅದಾದ್ಮೇಲೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅವರು ನಾವು ಪಾಲನೆ ಮಾಡ್ತಿದೀವಿ ಅಂತೇಳಿ ಒಂದು ದಾಖಲೆಯನ್ನು ಕೊಡ್ತಾರೆ. ಆ ದಾಖಲೆ ಇಟ್ಸ್ ಎ ಫ್ರಾಡ್. ಎಂತ ವಿಚಿತ್ರಗಳು ನೋಡಿ. ಸ್ಪಷ್ಟನೆ ಕೇಳಿದ್ರು, ಸ್ಪಷ್ಟನೆ ಕೇಳಿ ಇವರು ಉತ್ತರ ಕೊಟ್ರು. ಆ ಉತ್ತರ ಕೊಟ್ಟಂತಹ ಡಾಕ್ಯುಮೆಂಟ್ ಇಟ್ಸ್ ಫ್ರಾಡ್ ಅಂತ ಹೇಳಿ RBI ತನಿಖೆಯಲ್ಲಿ ಹೇಳಿರುವಂತದ್ದು. ಆರೋಪ ನಂಬರ್ 5, ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನ ಖಾತೆಯಲ್ಲಿ ಹಣ ವರ್ಗಾವಣೆಗೆ ವಿಧಿಸಲಾಗಿದ್ದಂತಹ ಮಿತಿ. ಇಟ್ ಇಸ್ ನಾಟ್ ಎ ಫುಲ್ ಫ್ಲೆಜ್ಡ್ ಬ್ಯಾಂಕ್ ಅಲ್ಲ ಪೇಟಿಎಂ ಪೇಮೆಂಟ್ ಬ್ಯಾಂಕ್. SBI ತರ ಆಗ್ಲಿ, ಆಕ್ಸಿಸ್ ತರ ಆಗ್ಲಿ, ಅಥವಾ ICICI ಬ್ಯಾಂಕ್ ತರ ಆಗ್ಲಿ, ಕೆನರಾ ಬ್ಯಾಂಕ್ ತರ ಆಗ್ಲಿ ಅಲ್ಲ. ಇಟ್ಸ್ ಎ ಪೇಮೆಂಟ್ ಬ್ಯಾಂಕ್. ಅದಕ್ಕೆ ಅದರದ್ದೇ ಆದಂತಹ ಲಿಮಿಟೇಷನ್ಸ್ ಇದೆ. ಸೊ ಈ ಪೇಮೆಂಟ್ ಬ್ಯಾಂಕ್ಗೆ ಹಣ ವರ್ಗಾವಣೆಗೆ ವಿಧಿಸಲಾಗಿದ್ದಂತಹ ಮಿತಿ ಏನಿತ್ತು, ಆ ಮಿತಿಗಿಂತ ಅಧಿಕ ಮೊತ್ತದ ಹಣ ವರ್ಗಾವಣೆ ಆಗಿದೆ. ಕೆಲವು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೊತ್ತದ ಹಣ ವರ್ಗಾವಣೆ ಆಗಿದೆ. ಟ್ರಾನ್ಸಾಕ್ಷನ್, ಒಂದು ಖಾತೆಯಿಂದ ಕೋಟ್ಯಾಂತರ ರೂಪಾಯಿ, ಒಂದೊಂದು ಇಂತಹ ಹಲವಾರು ಖಾತೆಗಳಿಂದ ಕೋಟ್ಯಾಂತರ ರೂಪಾಯಿ ಮೊತ್ತದ ಹಣ ವರ್ಗಾವಣೆ ಆಗಿದೆ. ಪೇಟಿಎಂ ಬ್ಯಾಂಕ್ ನ ಸರ್ವರ್ ಮತ್ತೆ ಪೇಟಿಎಂ ಮಾತ್ರ ಸಂಸ್ಥೆಯ ಕಂಪನಿಯ ಸರ್ವರ್ ಒಂದೇ ಆಗಿರುವಂತದ್ದು. ಸೊ ಸಪರೇಟ್ ಆಗಿ ವರ್ಕ್ ಇರಬೇಕಿತ್ತು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಫಾರ್ ದ ಸೆಕ್ಯೂರಿಟಿ ರೀಸನ್. ಮತ್ತೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಎಂಟಿಟಿ, ಸಂಸ್ಥೆ ಅಂತ ತೋರಿಸ್ಕೊಳ್ಳಿಕ್ಕೆ ಅದರ ಸರ್ವರ್ ಸಪರೇಟ್ ಆಗಿರ್ಬೇಕಿತ್ತು. ಬಟ್ ಪೇಟಿಎಂ ನ ಮಾತ್ರ ಸಂಸ್ಥೆ 197 ಕಮ್ಯುನಿಕೇಶನ್ ಏನಿದೆ ಅದರ ಸರ್ವರು ಮತ್ತೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನ ಸರ್ವರು ಒಂದೇ ಆಗಿರುವಂತದ್ದು. ಸೊ ವೆರಿ ಸೀರಿಯಸ್ ಅಲಿಗೇಷನ್ಸ್. ಅಕ್ರಮ ಹಣ ವರ್ಗಾವಣೆ, ಮನಿ ಲಾಂಡ್ರಿಂಗ್,
ಏನು ಇಡಿ ಅವರು ಊರೆಲ್ಲ ಬೇಟಾಡ್ಕೊಂಡು ತಿರುಗಾಡ್ತಾ ಇದಾರಲ್ಲ, ಅಂಥದ್ದೇ ಕೇಸ್ ಇದು. ಅಕ್ರಮ ಹಣ ವರ್ಗಾವಣೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ವಿರುದ್ಧ ಕೇಳಿ ಬಂದಿರುವಂಥದ್ದು. ಅಂದ ಹಾಗೆ ಈ ಪೇಟಿಎಂ ಮೇಲೆ ಏನ್ ಅಲಿಗೇಷನ್ಸ್ ಕೇಳಿ ಬಂದಿದೆ ಇದೀಗ, ಇದೇನು ಫಸ್ಟ್ ಟೈಮ್ ಅಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇಂತಹ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. 2017ರಲ್ಲಿ RBI ನಿಂದ ಲೈಸೆನ್ಸ್ ಪಡೆದುಕೊಂಡಿದ್ದಂತಹ ಪೇಟಿಎಂ ಅನುಮತಿ ಸಿಕ್ಕಂತಹ ಒಂದೇ ವರ್ಷದಲ್ಲೇ, ಅಂದ್ರೆ 2018ರ ಜೂನ್ ತಿಂಗಳಿನಲ್ಲಿ RBI ನಿಯಮ ಉಲ್ಲಂಘನೆ ಮಾಡಿದಂತಹ ಕಾರಣಕ್ಕಾಗಿ ಪೇಟಿಎಂಗೆ ನಿರ್ಬಂಧ ಹೇರುತ್ತೆ. ಬಳಿಕ ಅದಾದ ಕೆಲ ತಿಂಗಳಿನಲ್ಲಿ ಅಂದ್ರೆ ಡಿಸೆಂಬರ್ನಲ್ಲಿ ಆ ನಿರ್ಬಂಧವನ್ನ RBI ವಾಪಸ್ ಪಡೆದುಕೊಳ್ಳುತ್ತೆ. ಮತ್ತೆ ಅಗೇನ್ 2021ರ ಅಕ್ಟೋಬರ್ನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಕ್ಕಾಗಿ RBI ಮತ್ತೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ಗೆ 1 ಕೋಟಿ ರೂಪಾಯಿಯನ್ನು ದಂಡ ವಿಧಿಸುತ್ತೆ. ಬಳಿಕ 2022ನೇ ಇಸ್ವಿ ಮಾರ್ಚ್ ತಿಂಗಳಿನಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನಲ್ಲಿ ಹೊಸ ಖಾತೆಗಳನ್ನ ತೆರೆಯದಂತೆ ನಿರ್ಬಂಧ ಹೇರಿತ್ತು RBI. ಅದಾದ್ಮೇಲೆ 2023ರ ಅಕ್ಟೋಬರ್ ತಿಂಗಳಿನಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಮೇಲೆ RBI ಮತ್ತೆ 5.39 ಕೋಟಿ ರೂಪಾಯಿಯಷ್ಟು ದಂಡವನ್ನ ವಿಧಿಸಿತ್ತು. ಈ ಪೇಟಿಎಂಗೆ ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹಿಡಿದು ಸಣ್ಣ ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಕೂಡ ಪೇಟಿಎಂನ ಬಳಕೆದಾರರಿದ್ದಾರೆ. ಹಾಗಾದ್ರೆ ಮುಂದೆ ಪೇಟಿಎಂನ ಕತೆ ಏನಾಗಬಹುದು? ಸದ್ಯದ ಮಾಹಿತಿ ಪ್ರಕಾರ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನಲ್ಲಿ ಖಾತೆದಾರರು ಇಟ್ಟಿರುವಂತಹ ಠೇವಣಿ ಮೊತ್ತ 3,000 ಕೋಟಿ ರೂಪಾಯಿಗಳಿಂದ 4,000 ಕೋಟಿ ರೂಪಾಯಿ ಅಷ್ಟು ಡೆಪಾಸಿಟ್ ಅನ್ನ ಮಾಡಿದ್ದಾರೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನಲ್ಲಿ ಈವರೆಗೂ. ಫೆಬ್ರವರಿ 29ರ ಬಳಿಕ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನಲ್ಲಿ ಠೇವಣಿಯನ್ನ ಜಮೆ ಮಾಡುವಂತಿಲ್ಲ, ಈ ಬ್ಯಾಂಕ್ ಸಾಲವನ್ನು ಕೊಡುವಂತಿಲ್ಲ, ಹಾಗೆ ರೀಚಾರ್ಜ್ ಗಳನ್ನು ಕೂಡ ಮಾಡುವಂತೆ ಇಲ್ಲ ಅನ್ನುವಂತಹ ನಿರ್ಬಂಧವನ್ನ ಇದೀಗ RBI ಹೇರಿದೆ. ಸೊ ಇಷ್ಟೆಲ್ಲ ಅಕ್ರಮವನ್ನ ಎಸಗಿರುವಂತಹ ಪೇಟಿಎಂ ಬ್ಯಾಂಕ್ ಏನಿದೆ ಅದರ ಲೈಸೆನ್ಸ್ ಅನ್ನ ಇದೀಗ RBI ರದ್ದುಗೊಳಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಸೊ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನಲ್ಲಿನ ಈ ಅಕ್ರಮಗಳು ನೇರವಾಗಿ ಷೇರು ಮಾರುಕಟ್ಟೆಯ ಮೇಲೂ ಕೂಡ ಪರಿಣಾಮ ಬಿದ್ದಿದೆ. ಷೇರು ಮಾರುಕಟ್ಟೆಯಲ್ಲಿ ಕಳೆದ 5 ದಿನಗಳಲ್ಲಿ ಪೇಟಿಎಂ ನ ಶೇರ್ ವ್ಯಾಲ್ಯೂ ನಿಯರ್ಲಿ 42% ಬಿದ್ದಿರುವಂಥದ್ದು ದೊಡ್ಡ ಹೊಡೆತ ಬಿದ್ದಿದೆ. 30 ರೂಪಾಯಿ ಇತ್ತು 5 ದಿನಗಳ ಹಿಂದೆ ಪೇಟಿಎಂ ಶೇರ್ ಮೌಲ್ಯ, ಈಗ ಅದು 438ಕ್ಕೆಲ್ಲ ಕುಸಿದಿದೆ. ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಈಗ ಒಂದು ಏನು ಲಿಮಿಟೇಷನ್ ಅನ್ನು ಹಾಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ ಪರ್ ಡೇ ವಹಿವಾಟಿನಲ್ಲಿ ಅದರ ವ್ಯಾಲ್ಯೂಯೇಷನ್ ಷೇರುಗಳ ಮೌಲ್ಯ, ಪೇಟಿಎಂ ಷೇರುಗಳ ಮೌಲ್ಯ 10%ಗಿಂತ ಕಮ್ಮಿ ಆದ್ರೆ ಅದನ್ನ ಮಾರಾಟ ಮಾಡೋಂಗಿಲ್ಲ ಅಂತೇಳಿ ಷೇರುಗಳನ್ನ. ಯಾಕಂತ ಹೇಳಿದ್ರೆ ಮತ್ತೆ ಕುಸಿಬಾರ್ದು ಎನ್ನುವ ಕಾರಣಕ್ಕೋಸ್ಕರ, ಅಂದ್ರೆ ಪೇಟಿಎಂ ಷೇರುಗಳು ಅದ್ರ ಸಂಪೂರ್ಣ ಕುಸಿಬಾರ್ದು, ಅದರ ಕುಸಿತವನ್ನ ತಡಿಬೇಕು ಅಂತೇಳಿ ಒಂದ್ ಸ್ವಲ್ಪ ನಿರ್ಬಂಧವನ್ನ 10% ಲಿಮಿಟೇಷನ್ ಅನ್ನು ಕೂಡ ಇಟ್ಟಿರುವಂತದ್ದು ಷೇರುಗಳ ಕುಸಿತದ ಮೇಲೆ. ಇದು ಒಂದು ಕತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಸುಮಾರು 20,500 ಕೋಟಿ ರೂಪಾಯಿ ನಷ್ಟ ಆಗಿದೆ ಷೇರುದಾರರಿಗೆ ಪೇಟಿಎಂ ಅನ್ನು ನಂಬ್ಕೊಂಡು. ಪೇಟಿಎಂ ನ ಷೇರು ಆಲ್ ಟೈಮ್ ಇರುವಂತದ್ದು 1,955 ರೂಪಾಯಿ. ಪೇಟಿಎಂ ನ ಒಂದು ಶೇರ್ನ ವ್ಯಾಲ್ಯೂ ಇದ್ದಿದ್ದು 1,955 ರೂಪಾಯಿ. ಈಗ ಅದು ಕತೆ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ 438 ರೂಪಾಯಿಗೆ ಬಂದು ನಿಂತಿದೆ. ಇದರ ಜೊತೆಗೆ ಸ್ವಲ್ಪ ಪ್ರಶ್ನೆಗಳು ಕೂಡ ಕಾಡ್ತವೆ. ಕಾರಣ ಏನು ಅಂತ ಹೇಳಿದ್ರೆ, ನೋಟು ನಿಷೇಧ ಆಗಿ ರಾಹುಲ್ ಗಾಂಧಿ ಅವರು ಈ ನೋಟು ನಿಷೇಧ ಆದ 2-3 ದಿನದ ಬಳಿಕ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದು ಪೇಟಿಎಂ ಅಲ್ಲ, ಪೇ ಟು ಮೋದಿ, ಅಂದ್ರೆ ಮೋದಿಗೆ ಕೊಡುವಂತದ್ದು ಅಂತ. ಸೊ ಅದು ಈಗ ವೈರಲ್ ಆಗ್ತಾ ಇದೆ. ಸೊ ಅವತ್ತು ರಾಹುಲ್ ಗಾಂಧಿ ಅವರಿಗೆ ಏನು ಹೇಳಿದ್ರು ಅದು ನಿಜ ಆಗ್ತಿದೆ ಅಂತ ಹೇಳಿ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಏನು ಅಂತ ಹೇಳಿದ್ರೆ, ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇದೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನ ಮುಖಾಂತರ ಅಂತೇಳಿ RBI ನವರೇ ಕೆಲ ತಿಂಗಳ ಹಿಂದೆಯೇ ಜಾರಿ ನಿರ್ದೇಶನಾಲಯಕ್ಕೆ ಅಲರ್ಟ್ ಮಾಡಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ನೋಡಿ, ಈ ಬ್ಯಾಂಕ್ ನ ಮುಖಾಂತರ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ, ಗಮನ ಇಡಿ ಅಂತೇಳಿ ಕೆಲ ತಿಂಗಳ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂತೇಳಿ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಇಡಿ ಅವರು ಏನು ಭ್ರಷ್ಟಾಚಾರವನ್ನ ಕಂಡರೆ ಕೆಂಡಾಮಂಡಲರಾಗುವ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡುವಂತಹ ಇಡಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನ ಮಾಲೀಕರು 51% ಶೇರ್ ಇರುವಂತದ್ದು ವಿಜಯಶಂಕರ್ ಶರ್ಮಾ, ಉಳಿದ 49% ಶೇರ್ ಇರುವಂತದ್ದು ಅವರೇ ಪಾಲುದಾರರಾಗಿರುವಂತಹ 197 ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್. ಇದು ಭ್ರಷ್ಟಾಚಾರವನ್ನ ನೋಡಿದ್ರೆ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡುವಂತಹ ಜಾರಿ ನಿರ್ದೇಶನಾಲಯದವರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಕೆಲಸ ಪ್ರಶ್ನೆ. ಇವತ್ತು ಕಾಂಗ್ರೆಸ್ನವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ, ಏನ್ ಮಾಡ್ತಿದ್ದಾರೆ ಜಾರಿ ನಿರ್ದೇಶನಾಲಯದವರು ಅಂತೇಳಿ. ಸೊ ಪೇಟಿಎಂ ಕತೆ ವಿಚಿತ್ರ. ಒನ್ ಆಪ್ ಡಿಜಿಟಲ್ ಕ್ರಾಂತಿಯನ್ನ ಮಾಡೇ ಮಾಡ್ತೀನಿ ಅಂತೇಳಿ ಚೀನಾದಿಂದ ಫಂಡಿಂಗ್ ತೆಗೆದುಕೊಂಡು ಬಂದಂತಹ ಒಂದು ಆಪ್ ಇಷ್ಟು ಬೇಗ ಇಷ್ಟು ದೊಡ್ಡ ಸಂಕಷ್ಟದಲ್ಲಿ, ಇಷ್ಟು ದೊಡ್ಡ ಅಕ್ರಮಗಳ ಆರೋಪದಲ್ಲಿ ಸಿಲುಕಿಕೊಳ್ಳುತ್ತೆ ಅಂತೇಳಿ ಯಾರು ಕೂಡ ಭಾವಿಸಿರ್ಲಿಲ್ಲ. ಸೊ ಇದು ಪೇಮೆಂಟ್ ನ ಕಥೆ.
ಸೊ ಅಕ್ಷಯ್, ಇದೀಗ RBI ಏನಿದೆ, RBI ಪೇಟಿಎಂ ಬ್ಯಾಂಕ್ ನ ಲೈಸೆನ್ಸ್ ಅನ್ನ ರದ್ದುಗೊಳಿಸುವಂತಹ ಚಾನ್ಸಸ್ ಜಾಸ್ತಿ ಆಗಿರೋದ್ರಿಂದ ಇದೀಗ ವ್ಯಾಪಾರಿಗಳ ಒಕ್ಕೂಟ ಏನಿದೆ ಅದು ತನ್ನ ಸದಸ್ಯರಿಗೆ, ಅಂದ್ರೆ ವ್ಯಾಪಾರಿಗಳ, ದೇಶದ ಎಲ್ಲಾ ವ್ಯಾಪಾರಿಗಳಿಗೂ ಒಂದು ಸಲಹೆಯನ್ನ ಕೊಟ್ಟಿದೆ. ಪೇಟಿಎಂ ನ ಆದಷ್ಟು ಬಳಕೆ ಮಾಡೋದನ್ನ ನಿಲ್ಲಿಸಿ ಇತರೆ ಎಲ್ಲ ಹಣ ವರ್ಗಾವಣೆಯ ಆಪ್ಗಳೇನಿದಾವೆ ಅದನ್ನ ಬಳಕೆ ಮಾಡಿ ಎನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ ಈ ವರ್ತಕರ ಒಕ್ಕೂಟ. ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿರುವಂತಹ ಪೇಟಿಎಂ ಇದೀಗ ವರ್ತಕರ ಒಕ್ಕೂಟ ಕೊಟ್ಟಿರುವಂತಹ ಕರೆಯಿಂದಾಗಿ ಮತ್ತಷ್ಟು ಹೊಡೆತ ತಿನ್ನಲಿದೆ.